ಈಗಿನ ಟೈಮ್ದಾಗ ಕಬ್ಬಿಗೆ ನಾವು ಖರ್ಚು ಮಾಡಲ್ದ ಕಬ್ಬಂತೂ ಬರೋದಿಲ್ಲ ರೀ. ಈಗ ನಮ್ಮ ಹೊಲ ಎಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಅಂಟ್ಕೊಂಡು ಬಿಟ್ಟತ್ರಿ. ಮತ್ತು ಇದಕ್ಕೂ ನಾವು ರೊಕ್ಕ ಹಾಕಿದ್ವು ಅಂದ್ರೆ ಲಾಸ್ಟ್ ನಮ್ಮ ಇಳುವರಿ ಬಂದಾಗ ನಾವೆಲ್ಲ ಖರ್ಚು ತೆಗೆದು ನೋಡಿದಾಗ ನಮಗೆ ಇಳುವರಿ ಕಮ್ಮಿ ಸಿಗ್ತದೆ ರೀ. ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು, ನೀವು ಆರಾಮದಿರುತ್ತೆ ತಿಳ್ಕೊತೇನೆ ರೀ. ಇವತ್ತಿನ ವಿಡಿಯೋ ಕಬ್ಬಿನ ಸುಳಿ ಕಿಳು ಬಗ್ಗೆ ಐತ್ರಿ. ಕಬ್ಬಿನ ಸುಳಿ ಯಾವ ಟೈಮ್ದಾಗ ತೆಗಿಬೇಕು ಮತ್ತು ಹೆಂಗೆ ನಾವು ಮರಿ ಒಡ್ಸ್ಕೋಬೇಕು ಅಂತ ಈ ವಿಡಿಯೋ ಮಾಡತ್ತೇನೆ ರೀ. ನೋಡ್ರಿ ರೈತ ಬಾಂಧವ್ರೆ, ಈಗಿನ ಟೈಮ್ದಾಗ ಕಬ್ಬಿಗೆ ನಾವು ಖರ್ಚು ಮಾಡಲ್ದ ಕಬ್ಬಂತೂ ಬರೋದಿಲ್ಲ ರೀ. ಕಬ್ಬಿಗೆ ನಾವು ಎಷ್ಟು ಖರ್ಚು ಮಾಡ್ತೇವಲ್ಲ ಅಷ್ಟು ಗಣಿಕೆ ಉದ್ದ ಹಾಕೋತ ಹೋಗ್ತತ್ರಿ. ಗೊಬ್ಬರ ಹಾಕಲ್ದಂತೂ ಕಬ್ಬು ಬರೋದಿಲ್ಲ ರೀ, ಮುಟ್ರು ಹಿಡ್ಕೊಂಡು ಕುಣ್ತತಿ. ಈಗ ನಮ್ಮ ಹೊಲ ಎಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಅಂಟ್ಕೊಂಡು ಬಿಟ್ಟತ್ರಿ. ನಾವೇನು ಮಾಡಬೇಕು, ರಾಸಾಯನಿಕ ಕಮ್ಮಿ ಮಾಡ್ಕೋಬೇಕು. ಕಡಿಮೆ ಖರ್ಚಿನಾಗ ಮಾಡ್ಕೋತಾನಂದ್ರೆ ನಾವು ಆರ್ಗಾನಿಕ್ದಾಗ ಹೋಗ್ಬೇಕ್ರಿ. ಡೈರೆಕ್ಟ್ ಆರ್ಗಾನಿಕ್ದಾಗಂತೂ ಹೋಗಕ್ಕೆ ಬರೋದಿಲ್ಲ. ನಾವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಕೋತ ನಾವು ಆರ್ಗಾನಿಕ್ದಾಗ ಕಾಲು ಇಡೋಣ್ರಿ. ಆರ್ಗಾನಿಕ್ದಾಗ ಅಂದ್ರೆ ಏನು, ನಾ ಆಲ್ರೆಡಿ ಹೇಳ್ಕೊತಿರ್ತೇನೆ ರೀ. ನೀವು ಅರಿಶಿನ ಪುಡಿ ಬಿಡ್ರಿ, ಬೆಲ್ಲ ಬಿಡ್ರಿ, ನೀವು ಹ್ಯೂಮಿಕ್ ಆ್ಯಸಿಡ್ ಬಿಡ್ರಿ, ಮತ್ತು ಇಲ್ಲಂದ್ರೆ ಜೀವಾಮೃತ ಮಾಡಿ ಹಾಕ್ರಿ. ಯಾಕಂದ್ರೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ರೀ. ಆದ್ರೆ ಕಬ್ಬಿಗೆ ತಾಕತ್ತು ನಾವು ಕೊಡಲ್ದ ಕಬ್ಬ ಬೆಳೆದಿಲ್ರಿ. ಮತ್ತು ಮರಿ ಹೊಡಿಬೇಕಾದ್ರೆ ಮರಿಗೆ ಏನು ಮಾಡ್ಬೇಕ್ರಿ, ನಾವೇನು ಮಾಡ್ತೇವೆ, 7-8 ಸುದ್ದಿ ತರ್ತೇವೆ, ಡ್ರಿಚಿಂಗ್ ಮಾಡ್ತೇವೆ, ಇಂಥದೆಲ್ಲ ಕಮ್ಮಿ ಮಾಡ್ಕೋಬಹುದು. ಆದರೆ NPK ಅದಕ್ಕೆ ಕಮ್ಮಿ ಮಾಡೋಕೆ ಬರೋದಿಲ್ಲ ರೀ. NPK ಕಮ್ಮಿ ಮಾಡಿದ್ವು ಅಂದ್ರೆ ಗ್ರೋತ್ ಕಮ್ಮಿ ಆಗ್ತತಿ ಮತ್ತು ಕಬ್ಬು ಎದ್ದು ಬರೋದಿಲ್ಲ. ಏನೋ ಮಾಡಿದ್ರು 6 ತಿಂಗಳೊಳಗೆ ನಾವು ಏನು ಮಾಡಬೇಕು ಅದ್ರ ಮೇಲೆ ತನ್ನ ಪಾಡಿಗೆ ಬೆಳ್ಕೋದು ಬರ್ತದೆ. ಈಗ ಏನು ಮಾಡ್ಬೇಕಂದ್ರೆ ಕಬ್ಬ ಹಚ್ಚಿದ ಬಳಕ್ರಿ ನೋಡ 700, 1000, 1500 ಇಂಥದ್ದು ನಾವು ಉಳಿಸ್ಬೋದು. ಮತ್ತು ಇದಕ್ಕೂ ನಾವು ರೊಕ್ಕ ಹಾಕಿದ್ವು ಅಂದ್ರೆ ಲಾಸ್ಟ್ ನಮ್ಮ ಇಳುವರಿ ಬಂದಾಗ ನಾವೆಲ್ಲ ಖರ್ಚು ತೆಗೆದು ನೋಡಿದಾಗ ನಮಗೆ ಇಳುವರಿ ಕಮ್ಮಿ ಸಿಗ್ತದೆ ರೀ, ದುಡ್ಡು ಕಮ್ಮಿ ಆಗ್ತದೆ. ಹಾಗಾದ್ರೆ ನಾವು ಏನು ಮಾಡಬೇಕು, ಕಬ್ಬಿನ ಸುಳಿ ತೆಗಿಬೇಕ್ರಿ. ಕಬ್ಬಿನ ಸುಳಿ ಯಾವಾಗ ತೆಗಿಬೇಕು, ಕಬ್ಬಿನ ಸುಳಿ ತೆಗಿಬೇಕಾದ್ರೆ 40ರಿಂದ 60 ದಿವಸ ಒಳಗೆ ಕಬ್ಬಿನ ಸುಳಿ ಕೀಳ್ಬೇಕ್ರಿ. ಕಬ್ಬಿನ ಸುಳಿ ಕೀಳ್ಬೇಕಾದ್ರೆ ಏಕ್ದಮ್ ಹಿಡಿದು ಕೀಳುವಂಗಿಲ್ಲ. 2 ಕಾಲ ಹತ್ರ ಬಾಜು ಕಿತ್ಕೋಬೇಕಾಗ್ತತಿ. ಇದು ಹೇಳೋ ಪ್ರೊಸೀಜರ್ನ ಹೇಳ್ತಾನೆ ರೀ. ಇಲ್ಲಿ ನೋಡ್ರಿ, ನಾ ತೋರ್ಸಾಕ್ತನು. ಕಬ್ಬಿನ ಸುಳಿ ಕೀಳಬೇಕಾದ್ರೆ ಕರೆಕ್ಟ್ ಎಳಕಿರಬೇಕು. ಅದನ್ನು ಹಿಡಿದ ಜಗ್ಗಿದಾಗ ಕರೆಕ್ಟ್ ಅದಕ್ಕೆ ಕಿತ್ತು ಬರಬೇಕು. ನಿಮ್ಗೆ ಅಚಾನಕ ಕೀಳಲಿಲ್ಲ, ಸ್ವಲ್ಪ ಏನೋ ಬಿರುಸಾಗೈತಿ, ನೀವೇನು ಮಾಡಬೇಕು, ಅದನ್ನು ಹಿಡಿದ ಅಳಗಾಡಿಸ್ಬೇಕ್ರಿ. ಬೇರೆ ಸಡ್ಲು ಮಾಡ್ಬೇಕು. ಬೇರೆ ಸಡ್ಲು ಮಾಡಿರಿ ಅಂದ್ರೆ ಪಕ್ಕ ನಿಮ್ಮದು ಮರಿ ಹೊಡಿದೈತಿ. ಸುಳಿ ತೆಗೆದು ಮತ್ತು ಮರಿನೂ ಹೊಡೆದತ್ರಿ. ಪೈಲ ಹೆಂಗಿತ್ತು ಈಗ ಹೆಂಗೈತಿ ಅನ್ನೋದೆಲ್ಲ ನೀವು ನೋಡ್ರಿ. ಸುಳಿ ಕಿತ್ಕೊಳ್ರಿ. ಸುಳಿ ಕಿತ್ತರೆ 8, 10, 6, 9 ಹಿಂಗೆ ಮರಿ ಹೊಡಿತೈತ್ರಿ. ಮರಿ ಹೊಡೆಯೋಕ್ಕೂ ನಾವು ಔಷಧ ಅಂತಂದು ಹಾಕಿ ನಾವು ಮರಿ ಹೊಡಿಸಿದ್ವಿ ಅಂದ್ರೆ ಮುಂದೆ ಹೋಗಿ ಕಟ್ರಗವಿತೈತಿ. ಕಟ್ರಗವಿತಂದ್ರೆ ನಮ್ಮ ಕಬ್ಬ ಎಳುದಿಲ್ರಿ. 1, 2, 3 ನೀವು ಕಬ್ಬ ತೊಗೊಂಡು ಏನು ಮಾಡವ್ರ, ಎಕರೆಗೆ ಕಮ್ಸೆ ಕಮ್ಮ 6ರಿಂದ 8 ಮರಿ ಇರ್ಬೇಕ್ರಿ. 6ರಿಂದ 8 ಮರಿ ಇದ್ರೆ ಎಲ್ಲೇ 65, 70, 55ಕ್ಕೆ ನಾವು ಹೋಗ್ಬೋದ್ರಿ. ಮತ್ತು ಸುಳ್ಳು ನಾ ಕಬ್ಬ ಹಚ್ಚಿದನ ಬಾತ ನಾವು ಕಪ್ಪಿದ್ರೆ ಕಬ್ಬ ಎದ್ದು ಬರೋದಿಲ್ಲ. ಒಂದೊಂದು ಎದ್ದು ಬರ್ತೈತಿ, ಒಂದೊಂದು ಎದ್ದು ಬತ್ತ ನಮಗೆ ತೂಕದಾಗ ಕಮ್ಮಿ ಆಗ್ತದ್ರಿ. ಅದಕ್ಕೆ ನಿಮಗೆ ಹೇಳೋದ, ನೀವು ಸುಳಿ ಕಿತ್ಕೊಳ್ರಿ ಮತ್ತು ಕರೆಕ್ಟಾಗಿ ನೀರು ಹಾಸ್ರಿ. ಒಂದು ನೀರು ತಪ್ಪಿಸ್ರಿ ಅಂದ್ರೆ ಮರಿ ಎದ್ದು ಬರ್ತೈತಿ ರೀ. ಈಗ ನನ್ನ ಕಬ್ಬು ನೀವು ನೋಡತ್ತೀರಿ, ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್ ಕಬ್ಬು ಎದ್ದು ಬಂದೈತಿ ಮತ್ತು ಮರಿನೂ ಹೊಡೆದೈತಿ. 8, 10, 12 ಮರಿ ಐತ್ರಿ. 8 ತೆಳಗಂತೂ ಇಲ್ಲ. ಇದೆಲ್ಲ ನಾವು ಸುಳಿ ಕಿತ್ತದ ಐತ್ರಿ. ಈ ರೀತಿ ನೀವು ಸುಳಿ ಕಿತ್ಕೊಳ್ರಿ ಮತ್ತು ಕಬ್ಬ ಚೆನ್ನಾಗಿ ಬೆಳೆಸ್ರಿ. ಸುಳಿ ಕಿತ್ತದಂತೂ ನೀವು ನೋಡ್ರಿ. ಈಗ ಸುಳಿ ಕಿತ್ತ ನಲ್ವತ್ತು ಮರಿ ಹೆಂಗೆ ಹೊಡೆದೈತೆ ಅನ್ನೋದು ನಿಮಗೆ ಡಿಕ್ಲೇರ ತೋರಿಸ್ಕೊಂಡು ನೋಡ್ಕೋತೀರಿ ನೀವು. ಇಲ್ಲಿ ನೋಡ್ರಿ ಎಷ್ಟು ಚಂದ ಮರಿ ಹೊಡೆದೈತಿ, ಜಾಗ ಬಿಡಲ್ದ ಮರಿ ಹೊಡೆದೈತಿ. ನನಗೆ ಅನಿಸ್ತೈತಿ ಇದು 6ನೇ ತಿಂಗಳಿಗೆ ನಾ ಕಳಿಗೆ ಹಿಡಿತಾಗ ಅಂದ್ರೆ ಬಡ್ಡಿ ಹಸನು ಮಾಡುವಾಗ ಭಾಳ ಮರಿ ಸಾಯ್ತಾವೆ. ಯಾಕಂದ್ರೆ ಅಷ್ಟು ಮರಿ ಹೊಡೆದೈತಿ. ಏನು ಔಷಧ ಇಲ್ಲ, ಏನಿಲ್ಲ, ಬರೀ ಸುಳಿ ಕಿತ್ತದು ಒಂದ ನೋಡ್ರಿ. ಇದು ಫಸ್ಟ್ ಕ್ಲಾಸ್ ಮರಿ ಹೊಡೆದೈತಿ. ನಾ ಸುಳಿ ಕೀಳುವತ್ನಾಗ ನೀವು ನೋಡಿದೇರಿ, ನಿಮಗೆ ಪ್ರಶ್ನೆ ಬಂದಿರಬೇಕು, ಕಬ್ಬು ಇಷ್ಟ್ಯಾಕೆ ಅಂಗಲಾಗೈತಿ, ಸರಿಯಾಗಿ ಯಾಕೆ ನಾಟಿಲ್ಲ ನೋಡ್ರಿ. ಜುಲೈದಾಗ ಮಳೆ ಭಾಳ ಹತ್ತಿತ್ತು, 15 ದಿವಸ ಗಂಟ್ಲೆ ಕಂಟಿನ್ಯೂ ಹತ್ತಿತ್ತು. ಕಸ ತೆಗಿಯೋಕೆ ಆಗಲಿಲ್ಲ. ಕಸದಾಗ ಸಿಕ್ಕ ಎಲ್ಲೆಲ್ಲಿ ಕಬ್ಬು ನಾಟೈತಿ, ಎಲ್ಲೆಲ್ಲಿ ಕಬ್ಬು ನಾಟಿಲ್ಲ. ಅದನ್ನ ಏನು ಮಾಡಿ ನಾನು ತಂದ ನಾಟಿ ಮಾಡೀನಿ. ಉಳಿದದ್ದ ನಾ ಸುಳಿ ಕಿತ್ತನ್ರಿ. ಆದ್ರೆ ಸುಳಿ ಕಿತ್ತದಲ್ಲ ಚೊಕ್ಕ ಫಸ್ಟ್ ಕ್ಲಾಸ್ ಮರಿ ಹೊಡೆದೈತಿ. ಈ ರೀತಿ ಮರಿ ಹೊಡಿತೈತಿ. ಏನು ಔಷಧ ಮಾಡಬೇಡ್ರಿ, ಏನಿಲ್ಲ. ಒಂದ ಕಬ್ಬಿತ್ತು ಮರಿ ಹೊಡೆದಿಲ್ಲ, ಕೇಳಕ್ಕೆ ಆಗೋದಿಲ್ಲ, ಭಾಳ ಗಟ್ಟಿ ಆಗೈತಿ ಅಂದ್ರೆ ಅಳಿಗಾಚ್ ಬಿಡ್ರಿ. ಬೇರೆಲ್ಲ ಸಡ್ಲಾಗಿ ಮರಿ ಹೊಡಿತೈತಿ. ಮತ್ತು ಮುಂದೆ ನೀವು ಹಿಂಗೆ ಮಾಡ್ಕೊಳ್ರಿ, ಫಸ್ಟ್ ಕ್ಲಾಸ್ ಮರಿ ಹೊಡಿತೈತಿ. ಮುಂದೆ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ. ಈ ವಿಡಿಯೋದಾಗ ಏನಾರ ನಿಮ್ಗೆ ಸ್ವಲ್ಪ ಏನೋ ತಿಳಿದು ಬಂದಿತ್ತು, ಹಾಪ ಇವ್ರು ಮಾಡಿದ ಕರೆಕ್ಟ್ ಐತೆ ಅಂದ್ರೆ ಎಲ್ಲ ಒಂದು ಲೈಕ್ ಮಾಡಿರಿ
ಮತ್ತು ಎಲ್ಲರೂ ನೀವು ತಿಳಿಸ್ರಿ, ಎಲ್ಲ ರೈತರಿಗೂ ಗೊತ್ತಿರ್ಬೇಕ್ರಿ. ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ, ರೈತೈಕಿ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ ರೀ. ಯಾರು ಫಸ್ಟ್ ಕ್ಲಾಸ್ ಮಾಡ್ತಾರೆ, ಯಾರು ಸೆಕೆಂಡ್ ಕ್ಲಾಸ್ ಮಾಡ್ತಾರೆ, ಯಾರು ಥರ್ಡ್ ಕ್ಲಾಸ್ ಮಾಡ್ತಾರೆ, ಎಲ್ಲರೂ 100% ಮಾರ್ಕ್ ತೊಗೋಬೇಕದ ಇಲ್ರಿ. ನಾವು ತೋಲ್ದವ್ರು ಏನು ಮಾಡ್ಬೇಕ್ರಿ, ಇಂಥದ್ದೆಲ್ಲ ನೋಡ್ಕೊಂಡು ಏನಾರ ಸ್ವಲ್ಪ ಮಾಡಿದಾಗ ನಾವು ಹೊಲದಾಗ ತಿರುಗಾಡ್ತೇವೆ ಅಂದ ಬಳಿಕ ನಾವು ಏನಾರ ಸ್ವಲ್ಪ ಹತ್ರ ಲಾಭ ತೊಗೋಬೇಕ್ರಿ. ಬರೀ ನೀರು ಹಾಸ್ಕೊತು ಆದ್ರೆ ನಡೆಯೋದಿಲ್ಲ. ಮತ್ತು ಇಂಥದ್ದೆಲ್ಲ ಮಾಡ್ಕೊಂಡು ನಾವು ಮುಂದೆ ಹೋಗೋಣ ಅಂತ ವಿಡಿಯೋ ಮುಗಿಸ್ತೇನೆ ರೀ. ಆಯ್ತು ರೈತ ಬಾಂಧವರೇ, ಜೈ ಹಿಂದ್.